Hi ಸ್ನೇಹಿತರೆ, welcome to the PC Logs 2000 YouTube channel. This is Pawan. Hi ಹೇಳಿ ಪವನ್. Hi. ಇವತ್ತು ಹಂಗೆ ಒಂದು ಮೂವಿಗೆ ಹೋಗ್ಬೇಕಂತ ಇತ್ತು. ನಿನ್ನೆ ರಿಲೀಸ್ ಆದಂತ ಭೀಮಾ ಮೂವಿ ಒಂದು ರಿವ್ಯೂ ಕೊಡೋಣ ಅಂತ ಹೋಗ್ತಾ ಇದೀವಿ. ಬನ್ನಿ. A few moments later. ಸ್ನೇಹಿತರೆ, ಆಸ್ ಯೂಶುವಲ್ ನಾವಿವಾಗ ಹೋಗ್ತಾ ಇರೋದು ಲೀಡೋ ಮಾಲ್. ಇದು ಪಾರ್ಕಿಂಗ್ ಫೀಸ್. ಇದು ಪಾರ್ಕಿಂಗ್ ಫೀಸನ್ನು ಪೇ ಮಾಡಿಬಿಟ್ಟು ಒಳಗೆ ನುಗ್ತಾ ಇರೋದೆ. ಅನ್ನಗಳು ಹೊರಟವ್ರೆ ನೋಡ್ರಿ. ಇವ್ರು ಯಾವ ರೀತಿ ಹೊರಟವ್ರೆ ಅಂದ್ರೆ, ವಿಡಿಯೋ ಮಾಡ್ರಿ ಅಂದ್ರೆ ನಾಯಕಂತ ಟಿಕೆಟ್ ತೊಗೊತಾ ಇದಾರೆ ಅನ್ನಗಳು. ಆಕ್ಚುಲಿ ದೊಡ್ಡ ಲಾಗರ್ಸ್ ಇವರು ಇದು ಪವನ್ ಹೊಸ ಪರಿಚಯ, ನಮ್ಮ ಪ್ರೈಮರಿ ಫ್ರೆಂಡ್ ಇವನು. ಪವನ್ ಹಾಯ್ ಹೇಳಿ. ಇವತ್ತು ಬಂದಿದ್ದಾನೆ, ಅದಕ್ಕೆ ಗೆಸ್ಟ್ ಆಗಿ ಬಂದಿದ್ದಕ್ಕೆ ಮೂವಿ ನೋಡೋದಕ್ಕೆ ಕರ್ಕೊಂಡ್ ಬಂದಿದೀವಿ ನನ್ನ ಮಗನ್ನ. ಆಕ್ಚುಲಿ ಸ್ನೇಹಿತರೆ, ಮೈಸೂರು ಪ್ಲಾನ್ ಇತ್ತು, ಅದೆಲ್ಲ ಫ್ಲಾಪ್ ಆಗಿ ಇವತ್ತು ಮೂವಿ ನೋಡೋದಕ್ಕೆ ಬಂದಿದ್ದೀವಿ. ಕಿರಣ್ ಅವರು ಟಿಕೆಟ್ ತಗೋತಾ ಇದ್ದಾರೆ. ಭೀಮಾ ಮೂವಿ ಚಿತ್ರ ನೋಡೋಣ ಮೂವಿ ಹೇಗಿದೆ, ಯಾವ ರೀತಿ ಇದೆ ಅಂತ ಒಂದು ರಿವ್ಯೂ ಕೊಡ್ತಾ ಹೋಗ್ತೀವಿ. ವೈಟ್ ಅಂಡ್ ವಾಚ್. ಪವನ್ ಅವರು ಫೋಟೋ ತಕೊಂಡು ಈಗ ಮಕ್ಕ ಚೆನ್ನಾಗಿದೆ ಅಂತ ಹೇಳ್ತಾವ್ರೆ. ಯಾಕಂದ್ರೆ ಫ್ರೆಶ್ ಫೇಸ್ ಅಲ್ಲ, ಹಿಂಗಾಗಿ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ನೋಡ್ರಿ, ಅವನು ಹೀರೋ ಯಾವ ಹೀರೋಗೆ ಕಡಿಮೆ ಇದೆ ನಮ್ಮ ಪವನ್. ಆಕ್ಚುಲಿ ಹೀರೋ ತರ ಎಂಟ್ರಿ ಕೊಡ್ತಾವನೆ ಒಳಗಡೆ. ಪವನ್ ಇನ್ನು ಕಿರಣ್ ಯಾಕೋ ಸೈಲೆಂಟ್ ಆಗಿದ್ದಾನೆ. ಇವ್ರು ಪವನ್ ನಮ್ಮ ಪ್ರೈಮರಿ ಫ್ರೆಂಡ್, ನಮ್ಮ ರೂಮಲ್ಲೇ ಇದ್ರು. ಇವಾಗ ಸದ್ಯಕ್ಕಿಲ್ಲ, ಅವ್ರ ಕಂಪ್ನಿ ಚೇಂಜ್ ಮಾಡ್ಕೊಂಡು ಬೇರೆ ಕಡೆ ಹೋಗಿದ್ದಾರೆ. ಮೊನ್ನೆ ಕಿರಣ್ ಫ್ರೆಂಡ್ ಬಂದಿದ್ರು, ನೀವು ನೋಡಿದ್ರಿ. ಕಲ್ಕಿ ಮೂವಿ ರಿವ್ಯೂ ಮಾಡಿದ್ವಿ. ಇವಾಗ ಭೀಮಾ ನಮ್ಮ ಕನ್ನಡ ಮೂವಿಯನ್ನ ರಿವ್ಯೂ ಮಾಡ್ತಾ ಇದೀವಿ. ಇವಾಗ ಹೋಗ್ತಾ ಇದೀವಿ 4ನೇ ಫ್ಲೋರ್ ಅಂತ. ಇದು ನೀವು ನೋಡ್ತಾ ಇರೋದು ಲೀಡೋ ಮಾಲ್. ಈ ತರ ಇದೆ ವ್ಯೂ. ನೆಕ್ಸ್ಟ್ ಆಗಸ್ಟ್ 15ಗೆ ಸ್ವಾತಂತ್ರ್ಯ ದಿನದಂದು ಈ ಒಂದು ಒಳ್ಳೆ ಮೂವಿನ ರಿವ್ಯೂ ಮಾಡ್ಬೇಕಂತಿದ್ದೀವಿ. ಅಷ್ಟೇ ಟ್ಯೂನ್ ಆಗಿರಿ. ಅಂದ್ರೆ ಕಿರಣ್ ಅವ್ರು ಹೇಳ್ದಂಗೆ ಆಗಸ್ಟ್ 15ನೇ ತಾರೀಕು ನಮ್ಮ ಇನ್ನೊಂದು ಕನ್ನಡ ಬಿಗ್ ಮೂವಿ ಅಂತ ಕರಿಬಹುದು, ಕೃಷ್ಣಂ ಪ್ರಣಯ ಸಖಿ ಮೂವಿಯ ಒಂದು ರಿವ್ಯೂ ಅನ್ನ ಮಾಡ್ತೀವಿ ಆಗಸ್ಟ್ 15ಕ್ಕೆ. ಸದ್ಯಕ್ಕೆ ಭೀಮಾ ಮೂವಿಗೆ ಬಂದಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತಂತ ಅನ್ಕೋತೀವಿ. ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರು ಮಾಡಿ. ಈ ಪವನ್ ಅವ್ರಿಗೆ ಯಾಕೋ ಒಂದ್ ಸ್ವಲ್ಪ ಮುಜುಗರ ಅನಿಸ್ತಿದೆ ಅವ್ರಿಗೆ. ನೀನು ಮಿಕ್ಕಂಡಿರಪ್ಪ ನೀನು. ಹಂಗೆ ಸ್ಟಾರ್ಟಿಂಗ್ ಚುಮು ಅನಿಸ್ತಾ ಇದೆ ಅವನಿಗೆ. ಬಟ್ ಆದಷ್ಟು ಬೇಗ ಸರಿ ಹೋಗ್ತಾನೆ. ಯಾಕಂದ್ರೆ ಕ್ಯಾಮ್ರಾ ಹಂಗೆ ಸ್ಟಾರ್ಟಿಂಗ್ ಸ್ವಲ್ಪ ನಮಗೂ ಮುಜುಗರ ಅನಿಸ್ತಿತ್ತು. ಇವಾಗೆಲ್ಲ ನಡಂಗಿಲ್ಲ ಅವೆಲ್ಲ, ಎದೆಗೆ ನಡಂಗಿಲ್ಲ ಅವೆಲ್ಲ. ತೋರಿಸ್ತಾ ಇರೋದೆ ನಿಮ್ಗೋಸ್ಕರ, ಎಲ್ಲ ತೋರ್ಸೋದೆ. ಸ್ನೇಹಿತರೆ, ನಾವಿವಾಗ ಬಂದಿರೋ ಮೂವಿ ನೇಮ್ ಭೀಮಾ. ಯಾರಪ್ಪ ಅಂತಂದ್ರೆ ಹೀರೋ ದುನಿಯಾ ವಿಜಯ್. ನೋಡೋಣ ಯಾವ ರೀತಿ ಆಕ್ಟಿಂಗ್ ಇದೆ, ಯಾವ ರೀತಿ ಮೂವಿ ಇದೆ ಅಂತ. ವೈಟ್ ಅಂಡ್ ವಾಚ್. ಕಿರಣ್ ಅವರು ಒಂದು ಪೋಸ್ ಕೊಡ್ತಾ ಇದ್ದಾರೆ ಹೀರೋ ತರ, ಆದ್ರೆ ಹೀರೋ ಅಲ್ಲ. ಫ್ರೆಂಡ್ಸ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫಿಲ್ಮ್ ಸ್ಟಾರ್ಟ್ ಆಗೋ ಹಂತದಲ್ಲಿದೆ. ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೀವಿ. ಫಸ್ಟ್ ಟೈಮ್ ಕ್ಯಾಮ್ರಾ ಕೊಟ್ಟಿದ್ದಾರೆ ನಮ್ಮ ಕಾಡೇಶ್ ಅವರು. ನಮ್ಮ ಕಾಡೇಶ್ ಅವರು ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲಾ ವಿಡಿಯೋಗಳು ಸಖತ್ತಾಗಿ ಬರ್ತಿದೆ. ಪ್ಲೀಸ್ ಸಪೋರ್ಟ್ ಮಾಡ್ರಿ, ಹುಡುಗನ ಬೆಳೆಸಿ. ಆಕ್ಚುಲಿ ನಮ್ಮ ವಿಡಿಯೋಸ್ ಅನ್ನ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡಿಲ್ಲ, ಬಟ್ ಲೈಕು ಮಾಡ್ತಾ ಇಲ್ಲ. ಸ್ವಲ್ಪ ನಮ್ಮ ಮೇಲೆ ಕರುಣೆ ತೋರಿ ಮಾಡಿದ್ರೆ ನಮಗೂ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ಹುರುಪು ಅನ್ನೋದು ಬರುತ್ತೆ. ಪಾಪ ಅಷ್ಟು ಕಷ್ಟಪಟ್ಟು ಮಾಡ್ತಿದ್ದಾನೆ, ಅದ್ರಲ್ಲೂ ಜಾಬ್ ಮಾಡ್ಕೊಂಡು ಮಾಡ್ತಿದೀವಿ. ಅಯ್ಯೋ ಬಹಳ ಕಷ್ಟಪಟ್ಟಿದ್ಯಾ ಬಿಡು. 12 ಅವರ್ ಜಾಬ್ ನಮ್ದು, 12 ಅವರ್ ಡ್ಯೂಟಿ ಮಾಡಿ ಮಾಡ್ತಾ ಇದ್ವಿ. ಜಾಬ್ ಮಾತ್ರ ಜಾಬ್ ಯಾವ್ದಂತ ಕಮೆಂಟ್ ಮಾಡಿ ಗೊತ್ತಿದೆ. ಹೇಳಲ್ಲ ನಾವು, ನೀವೇ ಹೇಳಿ ನೋಡೋಣ. ಇರ್ಲಿ, ಈ ತರ ಇದೆ ನಮ್ಮ ಸರೌಂಡಿಂಗ್. ನಾವು ಲಾಸ್ಟ್ ಟೈಮ್ ತೋರಿಸಿದೀವಿ, ಆದ್ರೂ ಇರ್ಲಿ. ನಮ್ದು ಏನಂದ್ರೆ ಇದು ಫೇವರೇಟ್ ಸ್ಪಾಟ್ ಆಗ್ಬಿಟ್ಟಿದೆ. ಯಾಕಂದ್ರೆ ನಮ್ಮ ಇರೋ ಸ್ಥಳದಿಂದ ಇಲ್ಲಿಗೆ ಬಹಳ ಹತ್ರ. ನಮಗೂ ಮೊದಲೇ ಟೈಮು
ಅದು ಕಡಿಮೆ ಇರುತ್ತಲ್ಲ ಅದಕ್ಕೆ ಯಾವುದೇ ಫಿಲ್ಮ್ ಬಂದ್ರು ಇದೇ ಲೀಡೋ ಮಾಲಿಗೆ ಬರ್ತೀವಿ, ಒಂದು ನೋಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಎಂಜಾಯ್ ಮಾಡ್ತಾ ಇರ್ತೀವಿ. ಜೀವನದಲ್ಲಿ ಏನಿದೆ ದುಡಿಯೋದು ಇದಕ್ಕೆಲ್ಲ ಏನಕ್ಕೆ ದುಡಿಯೋದು, ಆರಾಮಾಗಿ ಎಂಜಾಯ್ ಮಾಡ್ಬೇಕು, ಮಾಡ್ತಾ ಇರ್ಬೇಕು. ನೋಡಿ ಜನರೇ, ಲಾಗ್ ಮಾಡೋಣ ಅಂದ್ರೆ ಈ ನನ್ನ ಮಗ ಫೋಟೋ ತೆಗಿಯಂತ ಪೋಸ್ ಕೊಡ್ತಾವ್ನಿ. ಡಿಸ್ಟರ್ಬಿಂಗ್ ಮಾಡ್ತೀಯಾ? ಆಕ್ಚುಲಿ ಈ ನನ್ನ ಮಗನು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಇವ್ರಿಬ್ರು ಸೇರಿದ್ರ ಹಿಂಗ ಆಗತ್ ನೋಡ್ರಿ. ನೀವು ನೋಡ್ಬೋದು ಸ್ನೇಹಿತರೆ, ಭೀಮಾ ಮೂವಿ ನೋಡೋದಕ್ಕೆ ಎಷ್ಟು ಜನಸಾಗರವೇ ಹರಿದು ಬರ್ತಾ ಇದೆ. ನಮ್ಮ ಕನ್ನಡ ಫಿಲ್ಮ್ಗೂ ಈ ತರ ರಶ್ ನೋಡಿ ಆಕ್ಚುಲಿ ಕನ್ನಡ ಮೂವಿ ಯಾರು ನೋಡಲ್ಲ ಅಂತ ಅಂತಿದ್ರು, ಬಟ್ ತಪ್ಪು. ಕನ್ನಡ ಮೂವಿ ನೋಡೋದಕ್ಕೂ ಇಷ್ಟು ಜನ ಬಂದವ್ರೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಮೂವಿ ಹೇಗಿದೆ ಅಂತ ಆಫ್ಟರ್ ನಿಮ್ಗೆ ಹೇಳ್ತೀನಿ. ಇವಾಗ ಸ್ನೇಹಿತರೆ ಕಿರಣ್ ಅವ್ರ ಒಂದು ಸಾಂಗ್ ಆಡ್ತವ್ರೆ, ಕೇಳಿ. ಯಾತಕ್ಕಿಲ್ಲ ಸ್ನೇಹಿತರೆ, ಹಾಡಿ ಕಿರಣ್. ನಾನು ಯಾತಕ್ಕಿಲ್ಲ ರೂಮಲ್ಲಿ ಏನೇನೋ ಆಡ್ತಾ ರೂಮ್ನಲ್ಲಿ ಇವನ ರೂಮಲ್ಲಿ ಸಿಂಗರ್ ಆಗಿ ಚೆನ್ನಾಗಿ ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಒಂದ್ ಸಾಂಗ್ ನೆನಪಿಗೆ ಬರ್ತಾ ಇದೆ, ಆಡ್ತೀನಿ ಕೇಳಿ. ಯಾವ್ದು? ಅಪ್ಸರ. ಅಪ್ಸರ ಗೊತ್ತಲ್ಲ? ಬಡ್ಡಿ ಮಗ ಪವನ್ ಹೋಗ್ತಾ ಇದ್ದಾನೆ ನಮ್ಮನ್ ಬಿಟ್ಟು. ಪವನ್ ಆಕ್ಚುಲಿ ಸ್ನೇಹಿತರೆ ಕ್ಷಮಿಸ್ಬೇಕು, ನಾವು ಭೀಮಾ ಮೂವಿ ಹೋಗಕ್ ಹೋಗಿ ಬೇರೆ ಯಾವ್ದೋ ಮೂವಿ ಹೋಗ್ಬಿಟ್ಟಿದ್ವಿ. ಸ್ಕ್ರೀನ್ ಎಕ್ಸ್ಚೇಂಜ್ ಆಗ್ಬಿಟ್ಟಿದೆ. ಸ್ಕ್ರೀನ್ ಎಕ್ಸ್ಚೇಂಜ್ ಆಗ್ಬಿಟ್ಟು ಬಕ್ರಾಗಳು ಆಗ್ಬಿಟ್ಟಿವಿ. ಯಾರು ನೋಡಿಲ್ಲ, ಯಾರು ನೋಡಿಲ್ಲ. ಆಕ್ಚುಲಿ ಭೀಮಾ ಮೂವಿ ಇಲ್ಲಿದೆ, ನೋಡ್ಬೋದು. ಈ ರೀತಿ ಇದೆ ಲೀಡಮ್ಮ ಒಳಗಡೆ. ಫ್ರೆಂಡ್ಸ್, ನಮ್ ಜೀವನ ಹೆಂಗಾಗ್ಬಿಟ್ಟದೆ ಅಂದ್ರೆ ಎಲ್ರು ಅವ್ರ ಹುಡುಗಿಯರ ಕರ್ಕೊಂಡ್ ಬರ್ತಾವ್ರೆ. ನಮ್ ಜೀವನ ಬರೀ ಇದೇ ಮಾತ್ರಿ. ನಿಂಗೆ ನಿಂಗೆ ಬಿಟ್ರೆ ಇರ್ತಾವಲ್ಲ ವಿಶೇಷ ಅತಿಗಳನ್ನ ಕರ್ಕೊಂಡ್ ಬಂದು ವಿಡಿಯೋ ಮಾಡ್ದೆ. ಆಕ್ಚುಲಿ ನಾವು ಬ್ಯಾಚುಲರ್ಸ್, ಯಾವ್ದಾದ್ರು ಒಂದು ಹುಡುಗಿ ಇರ್ಬೇಕಾಗಿತ್ತು. ಯಾವ ಹುಡುಗಿನೂ ನಮ್ಗೆ ಇಲ್ಲ. ಸದ್ಯಕ್ಕೆ ಎಲ್ರು ಲವರ್ ಜೊತೆ ಬಂದವ್ರೆ, ನೀವು ನೋಡ್ಬೋದು, ತೋರ್ಸಕ್ ಆಗಲ್ಲ, ಅದು ಪ್ರೈವಸಿ. ಸೊ ಈ ಸದ್ಯಕ್ಕೆ ನಮ್ಗೆ ಇವ್ರೆ ಫ್ರೆಂಡ್ಸ್ ಲವರ್ಸ್. ಇವಾಗ ಬೆಳಿಗ್ಗೆ ಎದ್ರೆ ಬರೀ ಇದೇ ಮುಖ ನೋಡೋದು, ಇವ್ರು ನನ್ನ ಮುಖ ನೋಡೋದು, ಇದೇ ನಮ್ ಜೀವನ ಆಗ್ಬಿಟ್ಟಿದೆ. ನಿಮ್ಮಲ್ಲಿ ಈ ತರ ಸಿಂಗಲ್ಸ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮೂವಿ ನೋಡ್ಬಿಟ್ಟು ನೆಕ್ಸ್ಟ್ ರಿವ್ಯೂ ಕೊಡ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ಬ್ರೋ, ಮೂವಿ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು ಭೀಮಾ ಮೂವಿ? ಹಾ, ಡ್ರಗ್ಸ್ ಬಗ್ಗೆ, ಬೆಂಗಳೂರಲ್ಲಿ ನಡೀತಾ ಇರೋ ಡ್ರಗ್ಸ್ ಬಗ್ಗೆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಬಂದ್ ನೋಡ್ಬೋದಲ್ಲ ಒಂದ್ಸಾರಿ ಎಲ್ಲ ಜನ. ನಿಮ್ಗೆ ಹೇಗೆ ಅನಿಸ್ತು ಬ್ರೋ? ನೀವು ಅಂದ್ರೆ ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ ಸ್ನೇಹಿತರೆ, ಮೂವಿಲಿ ಸ್ವಲ್ಪ ರೌಡಿಸಮ್ ಅದು ಇದು ಜಾಸ್ತಿ ಇದೆ. ಚಿಕ್ಕ ಮಕ್ಕಳಿಗಾದ್ರೆ ಸ್ವಲ್ಪ ಭಯ ಆಗಿ ಆಗ್ಬೋದು, ಬಟ್ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡೋಕ್ ಹೋಗಿದ್ದಾರೆ. ಭೀಮಾ ಮೂವಿ ಹೇಗಿತ್ತು, ನಿಮ್ಗೆ ಹೇಗೆ ಅನಿಸ್ತು? ಹಾ ಸರ್, ಓಕೆ. ಹಾ, ಅಂದ್ರೆ ಸಮಾಜಕ್ಕೆ ಏನ್ ಸಂದೇಶ ಕೊಡೋಕ್ ಹೋಗಿದಾರೆ ಅಂತ ನಿಮ್ಗೆ ಏನ್ ಅನಿಸ್ತು? ಅಂದ್ರೆ ಇವಾಗ ಯೂತ್ಸ್ ಎಲ್ಲ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ, ಅದನ್ನ ತಡಿಬೇಕನ್ನೋ ಒಂದು ಸಂದೇಶ ಕೊಡೋಕ್ ಹೋಗಿದ್ದಾರೆ. ಒಟ್ನಲ್ಲಿ ಮೂವಿ ಟೋಟಲ್ ಆಗಿ 10 ಪಾಯಿಂಟ್ಸ್ ಕೊಡೋದಾದ್ರೆ ಔಟ್ ಆಫ್ 10 ಎಷ್ಟು ಕೊಡ್ತೀರಾ ನೀವು? ಹಾ, ಓಕೆ ಓಕೆ, ಥ್ಯಾಂಕ್ ಯು ಸರ್. ಕಿರಣ್ ಮೂವಿ ಹೇಗಿತ್ತು? ಭೀಮಾ ಮೂವಿ. ಪವನ್ ಅವರೇ, ನಿಮ್ಗೆ ತೃಪ್ತಿ ಆಯ್ತಾ? ಈ ಒಂದು ರಜೆ ತಗೊಂಡ್ ಬಂದಿದ್ರಿ, ಎಂಜಾಯ್ಮೆಂಟ್ ಅನಿಸ್ತಾ? ಸ್ವಲ್ಪ ಆದ್ರೆ ಸೋಷಿಯಲ್ ಮೆಸೇಜ್ ಕೊಡಕ್ ಹೋಗಿದ್ದಾರೆ. ಕೊಡೋದ್ರಲ್ಲಿ ಸ್ವಲ್ಪ ಫೈಟಿಂಗ್ ಸೀನು ಜಾಸ್ತಿ ತಗೊಂಡ್ಬಿಟ್ಟಿದ್ದಾರೆ. ಯಾರು ವಿನಯ್ ವಿಜಯ್ ಅವ್ರನ್ನ ತೋರಿಸಿದ್ದಾರೆ, ಒಂದು ಒಳ್ಳೆ ಮೆಸೇಜ್ ಕೊಡಕ್ ಹೋಗಿದ್ದಾರೆ. ಬಟ್ ಇನ್ನೂ ಡಿಫ್ರೆಂಟ್ ಆಗಿ ಕೊಡ್ಬೋದಿತ್ತು. ಬರೀ ಹೊಡೆಯೋದ್ರಲ್ಲಿ ಬಡಿಯೋದ್ರಲ್ಲಿ ಏನು ಕೊಡಬೇಕಂತ ಏನಿಲ್ಲ. ಪೊಲೀಸ್ ಇಲಾಖೆ ಬಗ್ಗೆ ಒಂದು ಸ್ವಲ್ಪ ಯಾವ ತರ ಇರ್ತಾರೆ, ಎಲ್ಲರೂ ಒಂದೇ ತರ ಅಂತ ಇರಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ದಾರೆ. ಒಟ್ನಲ್ಲಿ ಫ್ರೆಂಡ್ಸ್, ಈ ಭೀಮಾ ಮೂವಿ ಟೋಟಲಿ ಹೇಳೋದಾದ್ರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಕ್ ಹೋಗಿದ್ದಾರೆ. ಅದರಲ್ಲೂ ಈ ಯೂತ್ಸ್ ಯಾವ ರೀತಿ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ, ಅದರಲ್ಲೂ ಸ್ಪೆಷಲಿ ಬೆಂಗಳೂರು ಅಂತ ಸಿಟಿಲಿ, ದೊಡ್ಡ ದೊಡ್ಡ ಸಿಟಿಲಿ
ಗಾಂಜಾಗೆ ಡ್ರಗ್ಸ್ಗೆ ಯಾವ ರೀತಿ ಅಡಿಕ್ಟ್ ಆಗಿದ್ದಾರೆ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದು ಪಾಲಕರು ಅವ್ರ ಪೇರೆಂಟ್ಸ್ ಯಾರು ಇರ್ತಾರೆ ಅವ್ರಿಗೂ ಒಂದು ಮಾಹಿತಿ ಕೊಟ್ಟಂಗೆ. ಯಾಕಂದ್ರೆ ತಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು, ಅವ್ರ ಮೇಲೆ ಒಂದು ಯಾವ ರೀತಿ ನಿಗಾವನ್ನ ಇಡ್ಬೇಕು ಅನ್ನೋದನ್ನ ಈ ಫಿಲ್ಮ್ ಅಲ್ಲಿ ಒಂದು ಮಾಹಿತಿಯನ್ನ ಕೊಡೋದಕ್ಕೆ ಅವ್ರು ಟ್ರೈ ಮಾಡಿದ್ದಾರೆ. ದುನಿಯಾ ವಿಜಯ್ ಅವರು ಕೊಟ್ಟಿದ್ದಾರೆ ಕೂಡ. ಮೂವಿ ನಮ್ಗಂತೂ ಸಖತ್ತಾಗಿ ಇಷ್ಟ ಆಯ್ತು. ನೆಗೆಟಿವ್ ಅನ್ನೋದು ಸ್ವಲ್ಪ ಬಿಟ್ರೆ ಪಾಸಿಟಿವಿಟಿ 99% ಇದೆ. ಬಂದ್ ಒಂದ್ಸಾರಿ ಮೂವಿ ನೋಡ್ಬೋದಲ್ಲಪ್ಪ. ಇಷ್ಟ ಹೇಳ್ತಾ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಒಂದು ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆದಷ್ಟು ಜಾಸ್ತಿ ಜನಕ್ಕೆ ಶೇರ್ ಆದ್ರೆ ಈ ಮೂವಿಗೂ ಹೆಲ್ಪ್ ಆಗುತ್ತೆ. ಒಳ್ಳೆ ಮೂವಿ, ಒಳ್ಳೆ ಸಂದೇಶ ಕೊಡಕ್ ಹೋಗಿದ್ದಾರೆ ಅಂತ ಹೇಳ್ತಾ ನಮ್ಮ ಕನ್ನಡ ಮೂವಿನ ಬೆಳೆಸಿ ಅಂತ ಹೇಳ್ತಾ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.